ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಲಿವುಡ್ ನಟ ವಿಜಯ್ ದಳಪತಿ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆ. ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪತ್ನಿ ಸಂಗೀತಾ ಅವರು. ವಿಜಯ್ಗೆ ನಟಿ ಜೊತೆ ಅಕ್ರಮ ಸಂಬಂಧ ಇದೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಕಾಲಿವುಡ್ ನಟ ವಿಜಯ್ ದಳಪತಿ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆ. ನಟ ವಿಜಯ್ ಪತ್ನಿಯಿಂದ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 27 ವರ್ಷಗಳ ದಾಂಪತ್ಯದಲ್ಲಿ ಈಗ ಬಿರುಕು ಮೂಡಿರುವಂತದ್ದು. ವಿಜಯ್ಗೆ ನಟಿಯೊಬ್ಬರ ಜೊತೆ ಅನೈತಿಕ ಸಂಬಂಧ ಇತ್ತು ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಸಿನಿಮಾಗಿಂತ ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾಗಿದ್ರು ನಟ. ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ದಾರೆ ವಿಜಯ್ ಪತ್ನಿ ಸಂಗೀತಾ ಅವರು. ಚೆಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಲಾಗಿದೆ. ಇಂದು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿಜಯ್ ಅವರ ಪತ್ನಿ ಗೀತಾ ಅವರು. ವಿಚ್ಛೇದನದ ಕುರಿತು ಅಧಿಕೃತ ಹೇಳಿಕೆಯನ್ನ ನಟ ವಿಜಯ್ ಇನ್ನೂ ಕೂಡ ನೀಡಿಲ್ಲ. ಇದು ವಿಜಯ್ ರಾಜಕೀಯ ಹಾದಿಗೆ ಕಪ್ಪು ಚುಕ್ಕೆ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ತಮಿಳು ಸೂಪರ್ ಸ್ಟಾರ್ ನಟ ವಿಜಯ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಇಂದು ಅವರ ಪತ್ನಿ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಟ ವಿಜಯ್ ಅವರ ಪತ್ನಿ ಸಂಗೀತಾ ಸೋರ್ನಲಿಂಗಂ ಅವರು 25 ವರ್ಷಗಳ ದಾಂಪತ್ಯದ ನಂತರ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಗಸ್ಟ್ 1999ರಲ್ಲಿ ವಿವಾಹವಾದ ಈ ದಂಪತಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಶಶ ಎಂಬ 2 ಮಕ್ಕಳಿದ್ದಾರೆ. ಕಾನೂನು ಕ್ರಮಗಳು 1954ರ ವಿಶೇಷ ವಿವಾಹ ಕಾಯ್ದೆಯ ನಿರ್ದಿಷ್ಟ ನಿರ್ಬಂಧಗಳನ್ನು ಆವರಿಸಿವೆ. ಇದು ವ್ಯಭಿಚಾರ ಮತ್ತು ಕ್ರೌರ್ಯದಂತಹ ಕಾರಣಗಳಿಗಾಗಿ ಸಂಗಾತಿಯು ವಿಚ್ಛೇದನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ವಿಜಯ್ ಅವರು ಇದ್ದಾರೆ, ಅವರು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದ್ರು. ಜೊತೆಗೆ ರಾಜಕೀಯದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ರು. ಇದೀಗ ಅವರ ಪತ್ನಿ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಸಾಕಷ್ಟು ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ ನಟ ವಿಜಯ್ ಅವರು. 27 ವರ್ಷಗಳ ಕಾಲ ದಾಂಪತ್ಯವನ್ನ ನಡೆಸಿದ್ರು. ಇದೀಗ ಅವರ ಪತ್ನಿ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಯಾಕಾಗಿ ಡಿವೋರ್ಸ್ ಅನ್ನ ಕೊಡ್ತಾ ಇದ್ದೀನಿ ಅನ್ನೋ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ವಿಜಯ್ ಅವರಿಗೆ ಬೇರೆ ಮಹಿಳೆಯ ಜೊತೆ ಒಂದು ಸಂಬಂಧ ಇದೆ ಅನ್ನೋ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಒಂದು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 1999ರಲ್ಲಿ ಇಬ್ರು ಕೂಡ ವಿವಾಹ ಆಗಿದ್ರು. 27 ವರ್ಷ ಸಂಸಾರವನ್ನು ನಡೆಸಿದ್ದಾರೆ. ಇವರಿಬ್ಬರಿಗೂ ಕೂಡ 2 ಮಕ್ಕಳಿದ್ದಾರೆ, ಒಂದು ಗಂಡು ಹಾಗೂ ಹೆಣ್ಣು. 27 ವರ್ಷಗಳ ನಂತರ ಇವರ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾಕಿರಬಹುದು ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ವಿಜಯ್ ಅವರ ಸಂಬಂಧ ಕೊನೆಗೊಳ್ಳುತ್ತದೆ ಎಂದು ಭರವಸೆಯನ್ನು ನೀಡಿದ್ರು ಕೂಡ ಯಾವುದೇ ಪಶ್ಚಾತ್ತಾಪದ ಸೂಚನೆ ಇಲ್ಲದೆ ಅದು ಮುಂದುವರಿಯುತ್ತೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಕೆಲವೊಂದಷ್ಟು ವಿಚಾರವನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ವಿಜಯ್ ಒಬ್ಬ ನಟಿಯೊಂದಿಗೆ ವಿವಾಹೇತರ ಸಂಬಂಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಸಂಗೀತಾ ಅವರು ಆರೋಪವನ್ನ ಮಾಡಿದ್ದಾರೆ. ಅವ್ರು ಹೇಳುವಂತೆ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಅರ್ಜಿದಾರರು 2021ರಲ್ಲಿ ಪ್ರತಿವಾದಿಯು ಒಬ್ಬ ನಟಿಯೊಂದಿಗೆ ವ್ಯಭಿಚಾರ ಸಂಬಂಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಕಂಡುಹಿಡಿಯಲಾಗಿದೆ. ಈ ಆವಿಷ್ಕಾರವು ನಟನಿಂದ ಕಾನೂನುಬದ್ಧವಾಗಿ ಬೇರ್ಪಡುವಂತಹ ನಿರ್ಧಾರಕ್ಕೆ ಅಡಿಪಾಯವನ್ನ ರೂಪಿಸಿದೆ ಅಂತ ಹೇಳಿ ವರದಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನಿಜವಾಗ್ಲೂ ಕೂಡ ಅವರ ಫ್ಯಾನ್ಸ್ಗೆ ಅಂದ್ರೆ ದಳಪತಿ ವಿಜಯ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಇದು ಒಂದು ರೀತಿ ಬೇಸರದ ಸಂಗತಿ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. 27 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ನಡೆಸಿದ್ರು. ಇದೀಗ ಡಿವೋರ್ಸ್ ನ ಪಡಿತಾ ಇರೋದು ನಿಜವಾಗ್ಲೂ ಕೂಡ ಒಂಥರ ಬೇಸರದ ಸಂಗತಿ ಅಂತಾನೆ ಹೇಳಬಹುದು. ಜೊತೆಗೆ ಇವರು ರಾಜಕೀಯದಲ್ಲೂ ಕೂಡ ಹೆಚ್ಚು ಸಕ್ರಿಯರಾಗಿದ್ದಾರೆ. ಈ ಒಂದು ಅರ್ಜಿ ಏನಿದೆ ಇದು ರಾಜಕೀಯ ಜೀವನಕ್ಕೂ ಕೂಡ ಚುಕ್ಕೆ ಆಗುತ್ತಾ, ಕಪ್ಪು ಚುಕ್ಕೆ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆಗಸ್ಟ್ 1999ರಲ್ಲಿ ಈ ದಂಪತಿ ಇಬ್ರು ಕೂಡ ವಿವಾಹ ಆಗಿದ್ರು. ಇವರಿಬ್ಬರಿಗೂ ಕೂಡ 2 ಮಕ್ಕಳಿದ್ದಾರೆ. ಜೇಸನ್ ಸಂಜಯ್ ಮತ್ತು ದಿವ್ಯಾ ಶಶ ಎಂಬ 2 ಮಕ್ಕಳಿದ್ದಾರೆ. ಕಾನೂನು ಕ್ರಮಗಳು 1954ರ ವಿಶೇಷ ವಿವಾಹ ಕಾಯ್ದೆಯ ನಿರ್ದಿಷ್ಟ ನಿರ್ಬಂಧನೆಗಳನ್ನು ಆಧರಿಸಿದೆ. ಕೆಲವೊಂದಷ್ಟು ಅಂಶಗಳನ್ನು ಇವರು ಉಲ್ಲೇಖವನ್ನ ಮಾಡಿ, ಅಂದರೆ ಪತ್ನಿ ಉಲ್ಲೇಖವನ್ನ ಮಾಡಿ ವಿಜಯ್ ಏರಿದ್ದಾರೆ ಅವರಿಗೆ ಬೇರೆ ಮಹಿಳೆಯ ಜೊತೆಗೆ ಅನೈತಿಕ ಸಂಬಂಧ ಇದೆ, ಬೇರೆ ಸಂಬಂಧ ಇದೆ, ಹಾಗಾಗಿ ನನಗೆ ಅವರ ಜೊತೆ ಜೀವನವನ್ನ ಮಾಡಲಿಕ್ಕೆ ಇಷ್ಟ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿ
ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅವರ ಪತ್ನಿ ಸಂಗೀತಾ ಅವರ ವಕೀಲರೇನಿದ್ದಾರೆ ಅವರು ಕೂಡ ಕೆಲವೊಂದಷ್ಟು ಅಂಶಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈ ಸಂಬಂಧ ಕೊನೆಗೊಳ್ಳುತ್ತದೆ ಎಂದು ಭರವಸೆಯನ್ನು ನೀಡಿದರೂ ಕೂಡ ಯಾವುದೇ ಪಶ್ಚಾತ್ತಾಪದ ಸೂಚನೆ ಇಲ್ಲದೆ ಅದು ಮುಂದುವರಿಯಿತು ಎಂದು ಅರ್ಜಿಯಲ್ಲಿ ಈಗಾಗಲೇ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಯಶೋಧ, ಯಾಕೆ ಡಿವೋರ್ಸ್ಗೆ ಅಪ್ಲೈನ ಮಾಡಿರೋದು? ಈ ಒಂದು ಅರ್ಜಿಯಿಂದ ರಾಜಕೀಯ ಜೀವನಕ್ಕೆ ಅಂದ್ರೆ ವಿಜಯ್ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಆಗುತ್ತಾ? ಎಸ್ ತೇಜಸ್ವಿನಿ, ಗಮನಿಸಬಹುದು. ಒಂದು ಸಣ್ಣ ಗುಸುಗುಸು ಪಿಸು ಇತ್ತೇ ಇತ್ತು, ಗಾಸಿಪ್ ಕೂಡ ಇತ್ತೇ ಇತ್ತು. ಕಾಲಿವುಡ್ ಖ್ಯಾತ ನಟ ದಳಪತಿ ವಿಜಯ್ ಅವರ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಈಗ ಉತ್ತರ ಅನ್ನೋ ರೀತಿ ಇವತ್ತು ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರ 27 ವರ್ಷಗಳ ದಾಂಪತ್ಯದ ಬಳಿಕ ಅವರು ಡಿವೋರ್ಸ್ ಅನ್ನ ಪಡೆಯಲು ಮುಂದಾಗಿದ್ದಾರೆ. ಹಾಗಾದ್ರೆ ಏನಿರ್ಬೋದಪ್ಪ ಕಾರಣ, ಏನಪ್ಪಾ ಈ ತರ ಆಗ್ಬಿಡ್ತು ಅಂತ ಪ್ರತಿಯೊಬ್ರು ಕೂಡ ವಿಜಯ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಒಂಥರ ಶಾಕಿಂಗ್ ಅಲ್ಲೇ ಇದ್ದಾರೆ ಅಂತಾನೆ ಹೇಳ್ಬಹುದು. ಅದ್ರ ಜೊತೆ ಗೊತ್ತಿತ್ತು, ನಟಿಯೊಬ್ಬರ ಹೆಸರು ಕೇಳಿ ಬಂದಿತ್ತು, ನಟಿಯೊಬ್ಬರ ಜೊತೆ ಅವ್ರಿಗೆ ಸಂಬಂಧ ಇದೆ, ಅವರಿಬ್ರು ಓಡಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಅದಕ್ಕೆ ಹೌದು ಅನ್ನೋ ರೀತಿ ಪುಷ್ಟಿ ನೀಡುವ ರೀತಿ ಇವತ್ತು ಅವರ ವೈಫ್ ಹೋಗಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರೋದು. ಕಾಲಿವುಡ್ ಖ್ಯಾತ ನಟ ದಳಪತಿ ವಿಜಯ್ ಸಂಸಾರದಲ್ಲಿ ಬಿರುಕು ಮೂಡಿದೆ. ವಿಜಯ್ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದಲ್ಲ ಎರಡಲ್ಲ 27 ವರ್ಷಗಳ ದಾಂಪತ್ಯ ಜೀವನ ನಡೆಸಿರುವಂತದ್ದು. ಇದು ಗೊತ್ತೇ ಇದೆ ನಿಮ್ಗೆ, ಅವರ ಈಗ ರಾಜಕೀಯವಾಗಿ ಅವರು ತುಂಬಾನೇ ಎಫರ್ಟ್ ಹಾಕ್ತಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ನಾನು ಮುಂದಿರಬೇಕು ಅಂತ ಹೇಳಿ ಪ್ರಯತ್ನಗಳು ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಅದ್ರ ಬೆನ್ನಲ್ಲೇ ಅವರ ಪತ್ನಿ ಈಗ ಹೋಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಒಂದು ರೀತಿ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಇದು ಅವರ 100% ಅವರ ಪೊಲಿಟಿಕಲ್ ಜೀವನಕ್ಕೂ ಕೂಡ ತೊಂದರೆ ಆಗಬಹುದು. ಈಗ ಗೊತ್ತಿರ್ಬೋದು, ನಟಿಯ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಟ್ ಅದು ಎಲ್ಲೂ ಕೂಡ ಅವರಾಗ್ಲಿ ಅಥವಾ ಆ ನಟಿ ಆಗ್ಲಿ ಪ್ರಸ್ತಾಪ ಮಾಡಿಲ್ಲ, ನಾವಿನ್ನು ಲಿವಿಂಗ್ ಟುಗೆದರ್ ಅಲ್ಲಿ ಇದೀವಿ ಅಥವಾ ನಮ್ಗೆ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ ಅಂತ ಕಾದು ನೋಡ್ಬೇಕು. ಗಮನಿಸಬಹುದು, ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತಾ ಅವರು ಇವತ್ತು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅವರ ಸಿನಿಮಾ ಒಂದು ಜನನಾಯಕನ್ನು, ಅದಕ್ಕೂ ಕೂಡ ಒಂದ್ ಕಡೆ ಒಂಥರ ವಿಘ್ನ ಅಂತಾನೆ ಹೇಳ್ಬೋದು, ಅದು ಕೂಡ ರಿಲೀಸ್ ಆಗಿಲ್ಲ. ಅದರ ಬೆನ್ನಲ್ಲೇ ಇದೀಗ ಈ ರೀತಿ ಅವ್ರ ಪತ್ನಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಲ್ಲ. ಇನ್ನು ನಾಳೆ ನಾಡಿದ್ದು ಏನಾದ್ರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ತೇಜಸ್ವಿನಿ. ಓಕೆ, ಧನ್ಯವಾದ ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.